ಹಾಯ್ ಫ್ರೆಂಡ್, ನಾನು ಮಾವಿನಕಾಯಿ ಗುಳಂಬ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ನೋಡಿ, 4 ಮಾವಿನಕಾಯಿನ ತಗೊಂಡು ನಾನು ಈ ರೀತಿ ಸಿಪ್ಪೆನ ತೆಕ್ಕೊತಾ ಇದ್ದೀನಿ. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ನಾವು ಮಾವಿನಕಾಯಿ ಗುಳಂಬ ಮಾಡಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ತಿಂಗಳಾನುಗಟ್ಟಲೆ ತಿನ್ಬೋದು. ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ನೋಡಿ, 4 ಮಾವಿನಕಾಯಿನ ಸಿಪ್ಪೆನ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಈ ಥರ ತುರ್ಕೋಬೇಕು. ತುರಿದಂಥ ಮಾವಿನಕಾಯಿ ರಸನ ಹಿಂಡ್ಕೋಬೇಕು. ಯಾಕಂದರೆ ನಾನು ಹುಳಿ ಇರುವಂಥ ಮಾವಿನಕಾಯಿನ ತಗೊಂಡಿದ್ದೆ. ಹುಳಿ ಇಲ್ಲಿರೋ ಮಾವಿನಕಾಯಿ ರಸನ ತೆಗೆಯುವಂಥ ಅವಶ್ಯಕತೆ ಏನಿಲ್ಲ. ಸೊ ನಾನು ಈ ರೀತಿ ಹುಳಿ ಹಿಂಡ್ಕೊಂಡಿದ್ದೀನಿ. ಹುಳಿ ಹಿಂಡಿರುವಂಥ ಮಾವಿನಕಾಯಿನ ಒಂದು ಬಾಣಲೆಗೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಹುರಿಬೇಕಾದ್ರೆ ತುಪ್ಪದ ಘಮ ಬರ್ತಿರುತ್ತೆ, ಆ ರೀತಿ ಹುರಿಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲಿ. ನಾವು ಹೈ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೋದು. ನಾನು ಹುಳಿರುವಂಥ ಮಾವಿನಕಾಯಿ ತಗೊಂಡಿದ್ದೆ, ಸೊ ನಾನು ಜಾಸ್ತಿ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಅವ್ರು ಕಡಿಮೆನೇ ಬೆಲ್ಲನ ಹಾಕ್ಕೋಬೋದು. ಇದು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಈ ಥರ ಚೆನ್ನಾಗಿ ಕುದಿಸ್ಕೊಂಡು ನೋಡಿ, ಬೆಲ್ಲ ಎಲ್ಲ ಕರಗೋಯ್ತು. ಈ ರೀತಿ ಕಾಣುತ್ತೆ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ತಿಂಗಳಾನುಗಟ್ಟಲೆ ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ವರ್ಷಾನುಗಟ್ಲೆನೂ ತಿನ್ಬೋದು. ಮಕ್ಕಳಿಗೆ ಚಪಾತಿ ಜೊತೆ ಹಚ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.